ಮಹಾರಾಷ್ಟ್ರದಲ್ಲಿ ಪೂರ್ಣ ಬಹುಮತವನ್ನ ಅಲ್ಲಿರುವಂಥ ಜನ ಕೊಟ್ಟರೂ ಸಹ ಇವರಲ್ಲಿರುವಂಥ ಒಡಕುಗಳು ಸರಿಪಡಿಸ್ಕೊಳ್ಳೋಕ್ಕಾಗಲಿಲ್ವೇನೋ. ಮಹಾ ಸರ್ಕಾರದ ಖಾತೆ ಹಂಚಿಕೆಯ ಖ್ಯಾತಿಗೆ ಕಸರತ್ತಿಗೆ ಈಗ ತೆರೆ ಬಿದ್ದಿದೆ. ಕೆಲವೇ ಕ್ಷಣಗಳಲ್ಲಿ ನಾಗ್ಪುರದಲ್ಲಿ ಸಚಿವರ ಪ್ರಮಾಣ ವಚನ ನಡೆಯಲಿದೆ. ನನಗದು ಬೇಕು ಇದು ಬೇಕು ಅಂದ್ಕೊಂಡು ಬಿಜೆಪಿಗೆ 19, ಶಿಂದೆ ಬಣಕ್ಕೆ 12, ಪವಾರ್ ಟೀಮ್ಗೆ 9 ಸಚಿವ ಸ್ಥಾನ. ಬಿಜೆಪಿ ಪಾಲಾಗಿದೆ ಗೃಹ ಖಾತೆ, ಕಂದಾಯ ಖಾತೆ. ಶಿವಸೇನೆ ಪಾಲಿಗೆ ಆರೋಗ್ಯ, ಸಾರಿಗೆ, ನೀರಾವರಿ, ನಗರಾಭಿವೃದ್ಧಿಯನ್ನು ನೀಡಲಾಗಿದೆ. ಅಜಿತ್ ಪವಾರ್ ಬಣದ ಪಾಲಾಗಿದೆ ಹಣಕಾಸು ಮತ್ತು ಸಹಕಾರ ಖಾತೆ. ಮಹಾ ಸರ್ಕಾರದ ಖಾತೆ ಹಂಚಿಕೆಯ ಕಸರತ್ತಿಗೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಖಾತೆ ಖ್ಯಾತೆ ತಕೊಂಡು ಕೂತ್ಕೊಂಡು ಬಿಟ್ಟಿದ್ರು. ನಂಗೆ ಅದು ಬೇಕು ಇದು ಬೇಕು ಅಂತೇಳಿ ಕೆಲಸ ಮಾಡಿ ಅಂತಂದರೆ ಅಷ್ಟೊಂದು ಪೂರ್ಣ ಬಹುಮತ ಜನ ಕೊಟ್ಟರೂ ಸಹ ಇವರು ಖಾತೆಗಳಿಗೆ ಕಿತ್ತಾಡ್ಕೊಂಡು ಕೂತ್ಕೊಳ್ತಾರೆ. ಅಂದರೆ ನೆಕ್ಸ್ಟ್ ಜನ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇಷ್ಟೊಂದೆಲ್ಲ ಬಹುಮತವನ್ನು ಜನ ಕೊಟ್ಟರೂ ಕೂಡ ಈ ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡುವಂಥದ್ದು ನಿಲ್ಲೋದೇ ಇಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ಅರುಣ್, ಇಲ್ಲಿ ಒಂದು ಗಮನಿಸಬೇಕಾಗಿರುವಂತದ್ದು ಏನು ಅಂದ್ರೆ, 3 ಪಕ್ಷಗಳು ಸೇರಿ ಸರ್ಕಾರವನ್ನ ರಚನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರಭಾವಿ ಖಾತೆಗಳಿಗಾಗಿ ಒಂದು ಬೇಡಿಕೆ ಇದ್ದೇ ಇರುತ್ತೆ. ಮುಖ್ಯವಾಗಿ ಶಿವಸೇನೆ ಆಗಿರ್ಬೋದು, NCP ಆಗಿರ್ಬೋದು, ಅವರು ಕೂಡ ಒಂದಿಷ್ಟು ಪ್ರಭಾವಿ ಖಾತೆಗಳನ್ನ ಇಟ್ಕೋಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಜೆಪಿಗೆ ಬಿಟ್ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏಕನಾಥ್ ಶಿಂದೆ ಅವರು ಸಹಜವಾಗಿ ಒಂದಿಷ್ಟು ಪ್ರಮುಖವಾದಂತಹ ಪೋರ್ಟ್ಫೋಲಿಯೋಗಳನ್ನ, ಅದ್ರ ಜೊತೆಗೆ NCP ನಾಯಕರು ಕೂಡ ಪ್ರಮುಖವಾದಂತಹ ಖಾತೆಗಳನ್ನ ಕೇಳುವಂತದ್ದು, ಒಂದಿಷ್ಟು ಡಿಮ್ಯಾಂಡ್ಗಳು ಕೂಡ ಇದ್ವು. ಆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಕೂಡ ಈಗ ಮಾಡ್ಕೊಡ್ಲಾಗಿದೆ. ಒಟ್ಟು 19 ಸಚಿವ ಸ್ಥಾನಗಳನ್ನ ಈಗ ಬಿಜೆಪಿ ತೆಗೆದುಕೊಂಡಿರುವಂತದ್ದು, 13 ಶಿವಸೇನೆ ಮತ್ತೆ 10 NCP ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಈಗಾಗಲೇ ಇದು ಪ್ರಮಾಣ ವಚನ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.